ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದ ಗಣಿಧಣಿ ಜನಾರ್ದನ ರೆಡ್ಡಿಗೆ ಈಗ ಐಟಿ ಶಾಕ್ ನೀಡಿದೆ. ಬಳ್ಳಾರಿ ರೆಡ್ಡಿ ಮನೆ ಮತ್ತು ಮೈನಿಂಗ್ ಕಚೇರಿಗಳ ಮೇಲೆ ದಾಳಿ ನಡೆದ ನಂತರ ಇದೀಗ ಈ ಮದುವೆಗೆ ಖರ್ಚು ಮಾಡಿದಂತಹ ಹಣ ಎಲ್ಲಿಂದ ಬಂತು ಅನ್ನುವ ಕುರಿತಂತೆ ನವೆಂಬರ್ 25ರ ಒಳಗೆ ವರದಿ ಕೊಡುವಂತೆ ಐಟಿ ರೆಡ್ಡಿಗೆ ಹೇಳಿದೆ. ಮಗಳ ಅದ್ದೂರಿ ಮದುವೆ ಬೆನ್ನಿಗೆ ಗಣಿಧಣಿ ಜನಾರ್ದನ ರೆಡ್ಡಿಗೆ ಈಗ ಐಟಿ ಶಾಕ್ ಕೊಟ್ಟಿದೆ. ಜನಾರ್ದನ ರೆಡ್ಡಿ ಇತ್ತೀಚೆಗೆ ತಮ್ಮ ಮಗಳಾದ ಬ್ರಹ್ಮಿಣಿ ಮದುವೆಯನ್ನು ಸುಮಾರು 500 ಕೋಟಿ ರೂಪಾಯಿ ವೆಚ್ಚ ಮಾಡಿ ಮದುವೆ ಮಾಡಿದ್ದಾರೆ ಅಂತ ಆರೋಪಿಸಿ ಆರ್ಟಿಐ ಕಾರ್ಯಕರ್ತ ನರಸಿಂಹಮೂರ್ತಿ ಅನ್ನೋರು ದೂರನ್ನ ದಾಖಲಿಸಿದ್ರು. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಜೈಲು ವಾಸವನ್ನ ಅನುಭವಿಸಿದ್ದು ಅವರ ಎಲ್ಲಾ ಆಸ್ತಿ ಬ್ಯಾಂಕ್ ಖಾತೆಯನ್ನ ಸಿಬಿಐ ಮುಟ್ಟುಗೋಲು ಹಾಕಿಕೊಂಡಿದೆ. ಹಾಗಿದ್ದ ಮೇಲೂ ಕೂಡ ಅದ್ದೂರಿ ಮದುವೆ ಮಾಡೋಕೆ ಹಣ ಎಲ್ಲಿಂದ ಬಂತು, ಹಣದ ಮೂಲದ ಬಗ್ಗೆ ತನಿಖೆ ಆಗ್ಬೇಕು ಅಂತ ನರಸಿಂಹಮೂರ್ತಿ ಅವರು ತಮ್ಮ ದೂರಿನಲ್ಲಿ ಮನವಿ ಮಾಡಿದ್ರು. ಈ ದೂರನ್ನ ಸ್ವೀಕರಿಸಿದಂತ ಐಟಿ ಅಧಿಕಾರಿಗಳು ಈಗ ಗಣಿಧಣಿ ಜನಾರ್ದನ ರೆಡ್ಡಿ ಅವರ ಮೈನಿಂಗ್ ಕಚೇರಿ ಮತ್ತು ಮನೆ ಮೇಲೆ ದಾಳಿಯನ್ನ ನಡೆಸಿದೆ. ಅಷ್ಟೇ ಅಲ್ಲ, ಇದೇ ತಿಂಗಳ 25ರ ಒಳಗಡೆ ಈ ಹಣ ಅಂದರೆ ತನ್ನ ಮಗಳ ಮದುವೆಗೆ ಖರ್ಚು ಮಾಡಿದಂತಹ ಹಣ ಎಲ್ಲಿಂದ ಬಂತು ಅನ್ನೋದರ ಬಗ್ಗೆ ವರದಿಯನ್ನ ನೀಡಬೇಕು ಅಂತ ನೋಟಿಸ್ ಕೊಟ್ಟಿದೆ. ತಾವೀಗ ನೋಡ್ತಾ ಇರುವಂತಹ ದೃಶ್ಯಗಳು ಮೋಸ್ಟ್ಲಿ ಜನಾರ್ದನ ರೆಡ್ಡಿ ಅವರು ತೆರಳ್ತಾ ಇರುವಂತಹ ದೃಶ್ಯ. ಅಲ್ಲಿ ವರದಿಗಾರರು ಪ್ರತಿಕ್ರಿಯೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಹಾಗೆ ಮುಂದೆ ಸಾಗಿದ್ದಾರೆ. ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಮೋಸ್ಟ್ಲಿ ಐಟಿ ಅಧಿಕಾರಿಗಳ ದೃಶ್ಯಗಳು ಅಂತ ಅನ್ಸುತ್ತೆ. ಇಂದು ಜನಾರ್ದನ ರೆಡ್ಡಿ ಅವರ ಮಗಳ ಮದುವೆಯ ಆರತಕ್ಷತೆ ಮುಗಿಸಿ ಬಳ್ಳಾರಿಗೆ ಬಂದಿದ್ರು. ಬಳ್ಳಾರಿಗೆ ಬಂದ ಇಂತಹ ಸಂದರ್ಭದಲ್ಲೇ ಈಗ ರೇಡ್ ನಡೆದಿದೆ. ತಮಗೆ ಗೊತ್ತಿರುವ ಹಾಗೆ ವೀಕ್ಷಕರೇ, ಜನಾರ್ದನ ರೆಡ್ಡಿ ಮಗಳ ಅದ್ದೂರಿ ಮದುವೆ ದೊಡ್ಡ ಸುದ್ದಿಯನ್ನ ಮಾಡಿತ್ತು. ರೆಡ್ಡಿ ಕುಟುಂಬ ಹೈದರಾಬಾದ್ನಲ್ಲಿ ನಡೆದ ಆರತಕ್ಷತೆಯಲ್ಲಿ ಪಾಲ್ಗೊಂಡು ಬಳ್ಳಾರಿಗೆ ಬರುವ ಮುನ್ನವೇ ಇನ್ನೇನು ಬರ್ತಾ ಇತ್ತು ಅಷ್ಟರಲ್ಲೇ ಈಗ ಈ ರೀತಿಯಾದಂತಹ ರೇಡ್ ನಡೆದಿದೆ. ನರಸಿಂಹಮೂರ್ತಿ ಆರ್ಟಿಐ ಕಾರ್ಯಕರ್ತರು ದೂರನ್ನ ದಾಖಲಿಸಿದ್ರು. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಜೈಲುವಾಸ ಅನುಭವಿಸಿದ್ರು ಮತ್ತು ಅವರ ಎಲ್ಲ ಆಸ್ತಿ ಬ್ಯಾಂಕ್ ಖಾತೆಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿತ್ತು. ಆದರೂ ಕೂಡ ಅದ್ದೂರಿ ಮದುವೆ ಮಾಡೋದಕ್ಕೆ ಅವರಿಗೆ ಹಣ ಎಲ್ಲಿಂದ ಬಂತು ಮತ್ತು ಈ ಹಣದ ಮೂಲದ ಬಗ್ಗೆ ತನಿಖೆ ಮಾಡಬೇಕು, ಐಟಿ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇಂದು ಐಟಿ ರೇಡ್ ನಡೆದಿದ್ದು ಅವರಿಗೆ ಈ ಮದುವೆಗೆ ಹಣ ಖರ್ಚು ಮಾಡೋದಕ್ಕೆ ಎಲ್ಲಿಂದ ಬಂತು ಅನ್ನೋದರ ಬಗ್ಗೆ ಉತ್ತರ ಕೊಡುವಂತೆ ರೆಡ್ಡಿಗೆ ನೋಟಿಸ್ ನೀಡಲಾಗಿದೆ. ಮನೆ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ಅವರಿಂದ. ವೀರೇಶ್, ಈ ರೀತಿಯಾದಂತಹ ಐಟಿ ಕಣ್ಣು ಬಿದ್ದೇ ಬೀಳುತ್ತೆ ಅನ್ನುವಂಥದ್ದು ಜನಾರ್ದನ ರೆಡ್ಡಿಗೂ ಕೂಡ ಗೊತ್ತಿತ್ತು. ಹಾಗಿದ್ರೂ ಕೂಡ ತನ್ನ ಮಗಳ ಮದುವೆಯನ್ನ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿರೋದು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ ಅನ್ನುವಂತಹ ಮುನ್ಸೂಚನೆನೋ ಹೇಗೋ? ಖಂಡಿತವಾಗಿಯೂ ರಾಧಾ, ಜನಾರ್ದನ್ ರೆಡ್ಡಿ ಮೆಂಟಲಿ ಪ್ರಿಪೇರ್ ಆಗಿನೇ ಅವರು ಅವರ ಮಗಳ ಮದುವೆಯನ್ನ ಮಾಡಿದ್ದಾರೆ. ಆದ್ರೆ ಐಟಿ ಅಧಿಕಾರಿಗಳು ಅವ್ರಿಗೆ ಇವತ್ತು ಶಾಕ್ ಕೊಡ್ತಾರೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅಕ್ಸೆಪ್ಟ್ ಮಾಡಿದ್ದಿಲ್ಲ ಅನ್ಕೋಬಹುದು. ಯಾಕಂತಂದ್ರೆ ಜನಾರ್ದನ್ ರೆಡ್ಡಿ ಅವರೇ ಹೇಳ್ಕೊಂಡಿದ್ರು, ನಾನು ಮಗಳ ಮದುವೆ ಆದ 1 ವಾರಗಳಲ್ಲೇನೆ ಮಗಳ ಮದುವೆ ಖರ್ಚು ವೆಚ್ಚಗಳ ವಿವರವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಐಟಿ ಅಧಿಕಾರಿಗಳು ಅವ್ರಿಗೆ ಇವತ್ತು ಶಾಕ್ ಅನ್ನು ಕೊಟ್ಟಿದ್ದಾರೆ. ಅವ್ರ ಲೆಕ್ಕವನ್ನು ಕೊಡೋದಕ್ಕಿಂತ ಮುಂಚಿತವಾಗಿನೇ ಇವತ್ತು ಅವರ ಮನೆ ಮತ್ತು ಅವರ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿ 2 ಪುಟಗಳ ಪ್ರಶ್ನಾವಳಿಗಳನ್ನ ಅವರಿಗೆ ಕೊಟ್ಟಿದ್ದಾರೆ. ಅಂತಂದ್ರೆ ನೀವು ಮಗಳ ಮದುವೆಗೆ ಕ್ಯಾಟರಿಂಗಿಗೆ ಎಷ್ಟು ಖರ್ಚು ಮಾಡಿದ್ದೀರಾ, ಊಟಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ, ಸ್ಟಾರ್ಗಳನ್ನ ಏನ್ ಕರೆಸಿದಿರಾ, ನಟನಟಿಯರನ್ನ ಅವ್ರಿಗೆ ಎಷ್ಟು ಪೇಮೆಂಟ್ ಮಾಡಿದ್ದೀರಾ, ಮತ್ತು ಅಲ್ಲಿ ಅರಮನೆ ಮೈದಾನದಲ್ಲಿ ಹಾಕಿರ್ತಕ್ಕಂಥ ಸೆಟ್ಗಳಿಗೆ ಯಾವ ರೀತಿಯಾಗಿ ಖರ್ಚು ಮಾಡಿದ್ದೀರಾ, ಊಟಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ, ಆಳು ಕಾಳಿಗಳಿಗೆ ಎಷ್ಟು ಖರ್ಚು ಮಾಡಿದ್ದಾರೆ, ಈ ರೀತಿಯಾಗಿ 2 ಪುಟಗಳ ಪ್ರಶ್ನಾವಳಿಗಳನ್ನ ಜನಾರ್ದನ್ ರೆಡ್ಡಿಗೆ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಜನಾರ್ದನ್ ರೆಡ್ಡಿಗೆ ಒಂದ್ ಕಡೆ ಶಾಕ್ ಅಂತ ಹೇಳ್ಬೋದು. ಇನ್ನೊಂದು ಆಲ್ ರೈಟ್, ಓಕೆ ವೀರೇಶ್ ರಾಣಿ, ಏನಂತ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿಮ್ಮ ಹತ್ರ ನಾನು ಪಡ್ಕೊಳ್ತೀನಿ. ಆದ್ರೆ ಈ ಮದುವೆಯ ಖರ್ಚು ಕುರಿತಂತೆ ಆಕ್ಷೇಪವೆತ್ತಿ ಆರೋಪ ಮಾಡಿ ದೂರನ್ನ ದಾಖಲಿಸಿದಂತಹ ಆರ್ಟಿಐ ಕಾರ್ಯಕರ್ತರಾದಂತಹ ನರಸಿಂಹಮೂರ್ತಿ ಅವರು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಅವತ್ತು ಕೂಡ ನಮ್ಮ ಸ್ಟುಡಿಯೋದಲ್ಲಿ ನೀವು ಡಿಸ್ಕಸ್ ಮಾಡಿದ್ವಿ, ಆ ಹಣ ಎಲ್ಲಿಂದ ಬಂತು ಅನ್ನೋದು ತಮ್ಮ ಪ್ರಶ್ನೆ ಆಗಿತ್ತು, ಮದುವೆ ಬಗ್ಗೆ ತಮ್ಮ ಪ್ರಶ್ನೆ ಇರಲಿಲ್ಲ. ಈಗ ಐಟಿ ಡಿಪಾರ್ಟ್ಮೆಂಟ್ ಅದನ್ನ ತಮ್ಮ ದೂರನ್ನ ಕೈಗೆತ್ತಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ಷನ್ ಕೂಡ ತೆಗೆದುಕೊಳ್ತಾ ಇದೆ. ಏನ್ ಅನಿಸ್ತಾ ಇದೆ ತಮಗೆ?
ಇದು ಕಣ್ಣು ವರ್ಷ ಕೆಲಸಮ್ಮ ಇದು. ಓ ಅಲ್ಲ, ನಿಮ್ಗೆ ಮೊದಲಿಗೆ IT ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಆಕ್ಷೇಪ ಇತ್ತು. ಈಗ ಐ ಟಿ ಡಿಪಾರ್ಟ್ಮೆಂಟ್ ಆಕ್ಷನ್ ಅಲ್ಲಿ ಇರುವಾಗ ಕಣ್ಣೊರೆಸೋ ತಂತ್ರ ಅಂತಿದ್ದೀರಾ, ಯಾಕೆ? 15ನೇ ತಾರೀಕು ನಾನು ದೂರು ಕೊಟ್ಟಿದ್ದ ತಾಯಿ. ಓಕೆ. 16, 17, 18, 20, 21 ಬೇಕಾ ಇದು? ಹ್ಮ್. ಕಳ್ಳರಿಗೆ 1 ಗಂಟೆ ಸಾಕಮ್ಮ. ಕಳ್ಳರಿಗೆ 1 ಗಂಟೆ ಸಾಕು. ನೀವು ವಿವರಿಸಿ ಹೇಳ್ಬೇಕು, ಎದಕ್ ಸಾಕು 1 ಗಂಟೆ ಸಾಕು? ಹೌದಮ್ಮ. ಈಗ ಒಬ್ಬ ಏನೇ ಸೀನಿಯರ್ ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇದರಿಂದ ಹೆಂಗ್ ಎಸ್ಕೇಪ್ ಆಗ್ಬೇಕಂದ್ಬಿಟ್ಟು 1 ಅವರ್ ಅವ್ರು ಎಸ್ಕೇಪ್ ಅವ್ರು ಮ್ಯಾನಿಪುಲೇಟ್ ಮಾಡ್ಕೊಡ್ತಾರಮ್ಮ. ಅದನ್ನ ಕುಕ್ಕರ್ ಅಂತ ಹೇಳ್ತಾರೆ, ತಯಾರಿ ಮಾಡೋದು ಅಂದ್ಬಿಟ್ಟು ಆ ರೀತಿ ಮಾಡ್ತಾರೆ ಅಷ್ಟೇ. ಅದೇ ಆಗಿರೋದು. 1 ಅವರ್ ಅಲ್ಲಿ ಯಾವುದೇ ದೊಡ್ಡ ಲಾಯರ್ನ ಸಂಪರ್ಕ ಮಾಡಿದ್ರು ಕೂಡ ಹೇಗೆ ಪಾರಾಗ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಐಡಿಯಾಗಳು ಸಿಗುತ್ತೆ ಅಂತ ತಾವ್ ಹೇಳ್ತಾ ಇದ್ದೀರಾ ನರಸಿಂಹಮೂರ್ತಿ ಅವರೇ. ಹೌದಮ್ಮ. ಇನ್ನೊಂದು ಕಡೆ ಏನು ಅಂತಂದ್ರೆ, ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಮತ್ತು ತಾವು ದೂರಲ್ಲಿ ದಾಖಲಿಸಿರುವಂತೆ ಅವರ ಎಲ್ಲ ಆಸ್ತಿ ಬ್ಯಾಂಕ್ ಖಾತೆ, ಈಗ ಏನು ಮೈನಿಂಗ್ ಕಂಪನಿಗಳು, ಕಚೇರಿಗಳು ಮತ್ತು ಮನೆಗಳ ಮೇಲೆ ದಾಳಿ ನಡೆದಿದೆ, ಇದು ಹೊಸ್ತಲ್ಲ. ಈ ಹಿಂದೆನೂ ದಾಳಿ ನಡೆದಿದೆ, ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಪರಿಶೀಲನೆ ಆಗಿದೆ. ಆದರೆ ರೆಡ್ಡಿ ಅವರು ಇದೆಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿನೇ ಈ ಹೆಜ್ಜೆಯನ್ನ ಇಟ್ರು ಅಂತ ತಮ್ಗೆ ಅನ್ಸೋದಿಲ್ವಾ? ಅದಕ್ಕೆ ಕೊಡ್ಬೇಕಾಗಿತ್ತಾ? ಅದನ್ನೇ ಎಕ್ಸಾಕ್ಟ್ಲಿ ಅದನ್ನ ಕೂಡ ನಾನು ನಮ್ಮ ಡಿಸ್ಕಷನ್ ಕೂಡ ಹೇಳಿದೆ. ಯಾಕಂತ ಹೇಳಿದ್ರೆ ಯಾವಾಗ ವೆಡ್ಡಿಂಗ್ ಕಾರ್ಡ್ ಬಂತು, ಸಾವಿರಾರು ರೂಪಾಯಿ ಒಂದೊಂದು ಕಾರ್ಡ್ಗೆ ಖರ್ಚು ಮಾಡಿದ್ರು, ಆಗ್ಲೇ ಸೋಮೋಟ ಮೇಲೆ ಅವ್ರ ಕೇಸ್ ತಗೋಬೇಕಾಗಿತ್ತು, ತಗೊಂಡಿಲ್ಲ. ಅದಾದ್ಮೇಲೆ ನಾನು ದೂರ್ ಕೊಡಕ್ ಹೋಗ್ತೀನಿ, ದೂರ್ ಕೊಟ್ಟಿದ್ದೀನಿ, ದೂರ್ ಕೊಟ್ಟಾದ್ಮೇಲೆ ಕೂಡ ಅವರು ಕ್ರಮ ತಗೊಂಡಿಲ್ಲ. ಔಟ್ ಎಕ್ಸ್ಪೈರ್ ಆಫ್ 1 ವೀಕ್, 1 ವಾರ ಆದ್ಮೇಲೆ ಮಾಡ್ತಾರಂತ ಹೇಳಿದ್ರೆ ಡೌಟ್ ಇದು ನನ್ಗಲ್ಲಮ್ಮ, ಎಲ್ಲರೂ ಕೂಡ ಇದೊಂದು ಡೌಟ್ ಬರುತ್ತೆ. ಇದು ಅವರು ಯಾರಂತ ಹೇಳಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಮ್ಮ. ಅಂದ್ರೆ ಇದು ಒಂದ್ ರೀತಿ ಕಣ್ಣೊರ್ಸೋ ತಂತ್ರ. ನಾನ್ ಕಂಪ್ಲೇಂಟ್ ಕೊಟ್ಟಿದ್ದು 15ನೇ ತಾರೀಕು, ಇವತ್ತು ರೇಡ್ ನಡೀತಾ ಇದೆ ಅಥವಾ ಇವತ್ತು ನೋಟಿಸ್ ಕೊಡ್ತಾರೆ ಅಂದ್ರೆ ತಪ್ಪಿಸ್ಕೊಳ್ಳಕ್ಕೆ ಬಹಳಷ್ಟು ಮಾರ್ಗೋಪಾಯಗಳನ್ನ ಕಂಡ್ಕೊಂಡಿರ್ಬೇಕು ಅಂತ ಹೇಳ್ತಾರಲ್ಲಮ್ಮ. ಕೊಳ್ಳೆ ಹೋದ್ಮೇಲೆ ಹಾಕಿದ್ರು ಅನ್ನೋ ತರ. ಆಲ್ ರೈಟ್, ಓಕೆ ನರಸಿಂಹಮೂರ್ತಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರೆ, ಒಂದು ಕಡೆ ನರಸಿಂಹಮೂರ್ತಿ ಅವರು ಹೇಳ್ತಾರೆ ಇದು ಕಣ್ಣೊರೆಸೋ ತಂತ್ರ ಅಂತ, ಮತ್ತೊಂದು ಕಡೆ ಅಲ್ಲಿ ಬಳ್ಳಾರಿಯಿಂದ ಬರ್ತಾ ಇರುವ ಅಭಿಪ್ರಾಯ ಇದೆಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿ ಜನಾರ್ದನ್ ರೆಡ್ಡಿ ಅವರು ಇಷ್ಟು ದೊಡ್ಡ ಖರ್ಚು ಮಾಡಿ ಮದುವೆ ಮಾಡೋದಕ್ಕೆ ರೆಡಿ ಆಗಿದ್ರು ಅಂತ. ನೋಡೋಣ ಏನು ಉತ್ತರ ಕೊಡ್ತಾರೆ ಅಂತ. ಜನಾರ್ದನ ರೆಡ್ಡಿ ಮಗಳ ಮದುವೆ ಮುಗಿದಿದೆ. ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ಹಾಗೆ ರೆಡ್ಡಿ ಅಡ್ಡಾದಿಂದ ಅಡ್ಡಾದಿಡ್ಡಿ ಸುದ್ದಿಗಳು ಬರುತ್ತಲೇ ಇವೆ. ಅದರ ತಾಜಾ ಖಬರ್ ಅಂದ್ರೆ ಮದುವೆಗೆ ಖರ್ಚಾದ ಹಣದ ಮೊತ್ತ. IT ಅಧಿಕಾರಿಗಳಿಗೆ ರೆಡ್ಡಿ ಕೊಟ್ಟ ಪ್ರಾಥಮಿಕ ಲೆಕ್ಕ ನೋಡಿದ್ರೆ ದೇಹದ ಯಾವ ಭಾಗಕ್ಕೆ ಬಡಿದುಕೊಂಡು ಗಹಗಹಿಸಬೇಕು ಅಂತ ತಿಳಿಯದೆ ಕಂಗಾಲಾಗ್ತೀರಿ. ಹಾಗಿದ್ರೆ ರೆಡ್ಡಿ ತೋರಿಸಿದ ಲೆಕ್ಕ ಎಷ್ಟು, ಅಸಲಿಗೆ ಖರ್ಚು ಮಾಡಿದ ಹಣ ಎಷ್ಟು, ಅದನ್ನ ನೀವೇ ನೋಡಿ. 5 ವರ್ಷಗಳ ನಂತರ ರೆಡ್ಡಿ ಬಳ್ಳಾರಿಗೆ ಕಾಲಿಟ್ಟ ಆ ದಿನ ನೋಡ್ಬೇಕಿತ್ತು ಮೆರವಣಿಗೆ. ಪಟಾಕಿ ಹೊಡೆಯೋದೇನು, ಹಾರಗಳನ್ನು ಟಣ್ ಟಣ್ ಅಂತ ಹಾರ್ಯಾರಿ ಕುತ್ತಿಗೆಗೆ ಒಗೆಯೋದೇನು. ಬಳ್ಳಾರಿಯಲ್ಲಿ ಅಂದು ನಡೆದದ್ದು ವಿಕೃತ ವೈಭೋಗ. ಜೈಲಿನಿಂದ ಬಂದ ವ್ಯಕ್ತಿಯನ್ನು ಮೆರವಣಿಗೆ ಮಾಡೋದ? ಯುದ್ಧ ಗೆದ್ದು ಬಂದ ಪೋಸಿನಲ್ಲಿ ರೆಡ್ಡಿ ಕೊಡುತ್ತಿದ್ದ ಪೋಸೇನು? ಈ ವ್ಯಕ್ತಿಯ ಕೈಯಿಂದ ರಾಮುಲು ಗೃಹ ಪ್ರವೇಶ ಮಾಡಿಸಿ ಪುನೀತರಾದ ಸೆಂಟಿಮೆಂಟ್ ಸನ್ನಿವೇಶವೇನು? ಆಹಾ, ಅದನ್ನು ನೋಡಿದ ಕನ್ನಡಿಗರು ಅಂದುಕೊಂಡಿದ್ದು ಒಂದೇ ಮಾತು, ನಮ್ಮ ಕಣ್ಣಿಗೆ ಕಳ್ಳಿ ಗಿಡದ ಹಾಲು ಹಾಕಿ ಕಣ್ಣಿಲ್ಲದಂತೆ ಮಾಡು ಶಿವ. ಇಲ್ಲಿಂದ ಶುರುವಾಗುತ್ತದೆ ಮದುವೆಯ ಕತೆ. ಮೊದಲು ಬಂದದ್ದು ಆಮಂತ್ರಣ ಪತ್ರಿಕೆ. ಅದರಲ್ಲಿ ಸಿಡಿ ಇತ್ತು. ಅದರಲ್ಲಿ ಮದುವೆಗೆ ಬನ್ನಿ ಎನ್ನುತ್ತಾ ಇಡೀ ರೆಡ್ಡಿ ಕುಟುಂಬ ನಾಲಿಗೆ ಅಲ್ಲಾಡಿಸಿತ್ತು. ಆ ಆಮಂತ್ರಣ ಪತ್ರಿಕೆಗೆ ಮಾಡಿದ ಖರ್ಚಿನಲ್ಲಿ 100 ಬಡವರ ಮದುವೆಗಳು ನಡೆಯುತ್ತಿದ್ವು. ಅದು ಬಿಡಿ, ಅರಮನೆ ಮೈದಾನದಲ್ಲಿ ಹಾಕಿದ ವಿಜಯನಗರ ವೈಭವ ಸಾರುವ ಸೆಟ್ಟು, ಬಳ್ಳಾರಿಯಲ್ಲಿ ರೆಡ್ಡಿ ಕಲಿತ ಶಾಲೆ, ಗ್ರಾಮದ ತದ್ರೂಪಿನ ಸೆಟ್ಟು, 60 ಲಕ್ಷ ರೂಪಾಯಿಯ ಹಲವು ಮನೆಗಳ ನಿರ್ಮಾಣ, ಹೀಗೆ ರೆಡ್ಡಿ ವಿಜಯನಗರ ಮತ್ತು ಬಳ್ಳಾರಿಯನ್ನು ಮರು ಸೃಷ್ಟಿ ಮಾಡಿದ್ರು. ನನ್ನನ್ನು ಬಳ್ಳಾರಿಗೆ ಬರದಂತೆ ತಡೆದ್ರೇನು, ಅದನ್ನೇ ನಾನಿದ್ದಲ್ಲಿಗೆ ತರುತ್ತೇನೆ ನೋಡಿ ಎಂದು ಕೋರ್ಟ್ಗೆ ಸವಾಲು ಹಾಕಿದಂತಿತ್ತು. ಇಷ್ಟೆಲ್ಲ ನೋಡಿದ ಜನರು ದಂಗಾಗಲಿಲ್ಲ.
ಯಾಕಂದ್ರೆ ಅವರಿಗೆ ಕೆಲವು ಪ್ರಶ್ನೆಗಳು ಕಾಡ್ತಾ ಇದ್ವು. ಇಷ್ಟೆಲ್ಲ ಸೆಟ್ ಹಾಕಿಸಿದ ರೆಡ್ಡಿ ಕೆಲಸವನ್ನು ಮರೆತೇ ಬಿಟ್ರಲ್ಲ, ಆ ಸೆಟ್ ಯಾವುವು ಗೊತ್ತೇ? ರೆಡ್ಡಿಯನ್ನು 3 ವರ್ಷಗಳ ಕಾಲ ಸಾಕಿ ಸಲಹಿ ಅನ್ನ ಕೊಟ್ಟ ಪರಪ್ಪನ ಅಗ್ರಹಾರದ ಜೈಲು ಎಲ್ಲಿ? ಅನ್ನ ಕೊಟ್ಟವರನ್ನು ಮರೆಯುವುದು ಕೃತಜ್ಞತೆ ಅಲ್ವೇ? ಕೆಂಪು ಮಣ್ಣಿನಿಂದಲೇ ಬದುಕು ಬಂಗಾರವಾಗಿತ್ತು. ಹೀಗಾಗಿ ಒಂದು ಗುಂಡಿ, ಅದರ ಪಕ್ಕ ಸಾಂಕೇತಿಕವಾಗಿ ಜೆಸಿಬಿಯನ್ನು ಯಾಕೆ ನಿಲ್ಲಿಸಲಿಲ್ಲ? ಇದನ್ನೆಲ್ಲ ನಾವು ಹೇಳಿದ್ದಲ್ಲ. ಕೋಟಿ ಕೋಟಿ ಖರ್ಚು ಮಾಡಿದ ರೆಡ್ಡಿಗೆ ಇದನ್ನು ಮಾಡಿಸುವುದು ಜಾಸ್ತಿ ಆಗುತ್ತಿತ್ತ ಎಂದು ಜನರು ಕೇಳಿದ್ರು. ಹೋಗ್ಲಿ ಬಿಡಿ, ಬಹುಶಃ ಮರ್ತಿರ್ಬೇಕು. ನೀವಾದ್ರೂ ನೆನಪು ಮಾಡಬಹುದಿತ್ತು ರಾಮುಲುಜಿ. ಹೀಗೆ ಮಗಳ ಮದುವೆಯನ್ನು ಮಾಡಿರುವ ರೆಡ್ಡಿ ಹಣವನ್ನು ಹೆಚ್ಚು ಕಮ್ಮಿ 300 ಕೋಟಿ ಸುರಿಸಿದ್ದಾರೆ. ಆದ್ರೆ ಲೆಕ್ಕ ಕೊಟ್ಟಿರೋದು ಮಾತ್ರ 35 ಕೋಟಿ. ಅರಮನೆಗೆ ಮಾಡಿದ ಡೆಕೋರೇಷನ್ ಅನ್ನು, ಅಲ್ಲಿ ಹಾಕಿರುವ ಮನೆಗಳು, ಅದರ ಅಲಂಕಾರ, ದೀಪದ ಚಿತ್ತಾರ, ಇದನ್ನೆಲ್ಲ ನೋಡಿದ್ರೆ ನಿಮಗೆ ಬರೀ 35 ಕೋಟಿ ಆಗಿದೆ ಅಂತ ಅನಿಸುತ್ತಾ? ಇನ್ನು ಅಲ್ಲಿ ಮಾಡಿದ್ದ ವಿವಿಧ ಬಗೆಯ ಮೃಷ್ಟಾನ್ನ ಭೋಜನದ ತಿನಿಸುಗಳು ಕಣ್ಣಿನಲ್ಲೇ ಹೊಟ್ಟಿಗೆಯನ್ನು ತುಂಬಿಸುವಂತಿದ್ವು. 16 ಬಗೆಯ ಸಿಹಿ ತಿಂಡಿಗಳಿಂದ ಹಿಡಿದು ಎಲ್ಲಾ ಬಗೆಯ ಐಟಂಗಳಿದ್ವು. 50,000 ಮಂದಿ ತಿಂದ್ರು ಖರ್ಚಾಗಿದ್ದು 6 ಕೋಟಿಯಂತೆ. ರೆಡ್ಡಿ ಸುಳ್ಳು ಹೇಳ್ತಿದ್ದಾರೆ ಅಂತ ಅನಿಸುತ್ತಿಲ್ವಾ? ಬಳ್ಳಾರಿಯಿಂದ 2 ವಿಶೇಷ ಟ್ರೈನ್ಗಳನ್ನು ಬುಕ್ ಮಾಡಲಾಗಿತ್ತು. ವಿಐಪಿಗಳು ಉಳಿದುಕೊಳ್ಳಲು ಪಂಚತಾರಾ ಹೋಟೆಲ್ ಫಿಕ್ಸ್ ಆಗಿದ್ವು. ಇದೆಲ್ಲ ಸೇರಿ ಅಬ್ಬಬ್ಬ ಅಂದ್ರೂ ಇಷ್ಟೇ ಕೋಟಿ ಸರ್ ಅಂತ ಐಟಿ ಮುಂದೆ ಚೀಟಿ ಹಿಡಿದಿದ್ದಾರೆ ರೆಡ್ಡಿ. ಇಂತಹ ಪ್ರಾಮಾಣಿಕ ಪ್ರೇಮಿ, ನಿಯತ್ತಿನ ಮನುಷ್ಯ ಎಲ್ಲಾದ್ರೂ ಸಿಗ್ತಾರಾ? ನೋ ಚಾನ್ಸ್. ದಟ್ ಈಸ್ ಒನ್ ಅಂಡ್ ಓನ್ಲಿ ಧರ್ಮ ರಕ್ಷಕ. ಧರೆಗಿಳಿದ ದತ್ತಾತ್ರೇಯ ಅಂದ್ರೆ ಅದು ಜನಾರ್ದನ್ ರೆಡ್ಡಿ. ಓಹ್, ಮರ್ತೇ ಹೋಗಿತ್ತು. ಬ್ಯಾಕ್ ರೇಟ್ ನಲ್ಲಿ ನಿಮ್ಮ ಹೆಸರು ಇದೆ ರೀ ರಾಮುಲು. ಕೊನೆಗೊಂದು ಮಾತು, ಈ ಕೆಂಪು ಮಣ್ಣಿನ ಕಪ್ಪಣ್ಣನಿಗೆ ನಿಮ್ಮದೊಂದು ದೀಡು ಮಂಗಳಾರತಿ ಎತ್ತಿಬಿಡಿ. ಕರ್ನಾಟಕ ಸಂಪದ್ಭರಿತ ರಾಜ್ಯವಾಗುತ್ತದೆ. ನೀ ಬೇಕಾದ್ ಮಾಡು, ನಾ ಹೆದರೋ ಮಗನೇ ಅಲ್ಲ ಎಂಬ ದಾರ್ಷ್ಟ್ಯದ ಮನೋಭಾವ ಹೊಂದಿರುವ ಅಭಿನವ ಶ್ರೀಕೃಷ್ಣ ದೇವರಾಯ ಗಾಲಿ ಜನಾರ್ದನ ರೆಡ್ಡಿ ವ್ಯವಸ್ಥೆಗೆ ಸೆಡ್ಡು ಹೊಡೆದು ಮಗಳ ಮದುವೆ ವೈಭೋಗದಿಂದ ಮಾಡಿ ಮುಗಿಸಿದ್ದಾರೆ. ವಿವಾಹದ ಹೆಸರಿನಲ್ಲಿ ಆಡಂಬರದ ವಿರಾಟ ದರ್ಶನ ಹಾಗೂ ಸಂಪತ್ತಿನ ಅಸಹ್ಯಕರ ಪ್ರದರ್ಶನ ಮಾಡಿದ್ದಾರೆ. ಈ ವಿದ್ಯಮಾನ ನಾಗರಿಕ ಸಮಾಜದ ಬಹುದೊಡ್ಡ ವ್ಯಂಗ್ಯವಲ್ಲದೆ ಮತ್ತಿನ್ನೇನು? ಪ್ರಾಮಾಣಿಕ ದುಡಿಮೆಯ ಶ್ರೀಸಾಮಾನ್ಯರು ಬಿಸಿಲು ಮಳೆ ಎನ್ನದೆ ಬ್ಯಾಂಕ್ಗಳ ಮುಂದೆ ಭಿಕ್ಷೆ ಬೇಡ್ತಿದ್ದಾರೇನೋ ಎಂಬಂತೆ ದೈನೇಸಿ ಸ್ಥಿತಿಯಲ್ಲಿ ನಿಂತಿದ್ರೆ, ಇತ್ತ ರೆಡ್ಡಿ ಮಾತ್ರ ನೈತಿಕತೆಗೆ ಸವಾಲು ಹಾಕಿ ದೌಲತ್ತಿನಿಂದ ಮೆರೀತಾ ಇದ್ದಾರೆ. ಮಗಳ ಮದುವೆ ಮೂಲಕ ಕೋಟಿ ಕೋಟಿ ಕಪ್ಪು ಹಣವನ್ನ ವೈಪ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ನ ಭೂತೋ ನ ಭವಿಷ್ಯತಿ ಮದುವೆಗೆ 250 ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಜನಾರ್ದನ ರೆಡ್ಡಿ ಮಾತ್ರ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಗಳ ಮದುವೆ ಮಾಡಿ ಮುಗಿಸಿದ್ದೇನೆ ಅಂತ ಹೇಳ್ತಿದ್ದಾರೆ. ಆದಾಯ ತೆರಿಗೆ ಅಧಿಕಾರಿಗಳಿಗೆ ರೆಡ್ಡಿ ಕೊಟ್ಟಿರೋ ಲೆಕ್ಕ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇದು ರಾಮನ ಲೆಕ್ಕವೋ ಅಥವಾ ಕೃಷ್ಣನ ಲೆಕ್ಕವೋ ಗೊತ್ತಿಲ್ಲ. ಆದ್ರೆ ಐಟಿ ಅಧಿಕಾರಿಗಳ ಬಳಿ ಇರೋ ಲೆಕ್ಕ ಪತ್ರದ ಎಕ್ಸ್ಕ್ಲೂಸಿವ್ ಮಾಹಿತಿ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಹಾಗಾದ್ರೆ ರೆಡ್ಡಿ ಲೆಕ್ಕ ಏನು ಅನ್ನೋದನ್ನ ನೋಡೋಣ ಬನ್ನಿ. ಕುಬೇರನ ಮಗಳ ಕಲ್ಯಾಣದ ಖರ್ಚಿನ ಸತ್ಯ ಏನು ಅಂತ ನೋಡೋದಾದ್ರೆ, ಒಟ್ಟು ಮದುವೆಗೆ ಖರ್ಚು ಮಾಡಿದ್ದು ಕೇವಲ 35 ಕೋಟಿ. ಎಸ್, ಇದು ಆದಾಯ ತೆರಿಗೆ ಇಲಾಖೆಗೆ ಜನಾರ್ದನ ರೆಡ್ಡಿ ಕೊಟ್ಟಿರುವಂತಹ ಮಾಹಿತಿ. ಹಾಗಾದ್ರೆ ಕಲ್ಯಾಣ ಮಂಟಪ, ವಿಜಯನಗರ ಸಾಮ್ರಾಜ್ಯದ ಪ್ರತಿರೂಪ, ಹಂಪಿ ದೇವಾಲಯಗಳ ಬಿಂಬಾಕಾರ, ಗಾಲಿರೆಡ್ಡಿ ಗ್ರಾಮ ಮತ್ತು ಹೂವಿನ ಡೆಕೋರೇಷನ್ ಇತ್ಯಾದಿಗಳೆಲ್ಲವೂ ಸೇರಿ ಕಲ್ಯಾಣ ಮಂಟಪದ ಖರ್ಚು 12 ರಿಂದ 13 ಕೋಟಿ ರೂಪಾಯಿ ಆಗಿದೆ. ಭಕ್ಷ್ಯ ಭೋಜನದ ವೆಚ್ಚ 6 ರಿಂದ 8 ಕೋಟಿ. ಪ್ರತಿ ಊಟಕ್ಕೆ 1250 ರೂಪಾಯಿ ಖರ್ಚಾಗಿದೆ.
ಅದರಲ್ಲಿ 16 ಬಗೆಯ ಸಿಹಿ ಖಾದ್ಯ ಇದೆ. ಸುಮಾರು 50,000 ಅತಿಥಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದರೆ ಖರ್ಚಾಗಿದ್ದು ಮಾತ್ರ 6 ರಿಂದ 8 ಕೋಟಿ ಅನ್ನೋದು ಜನಾರ್ದನ ರೆಡ್ಡಿ ಲೆಕ್ಕಾಚಾರ. ಇನ್ನು ಮದುವೆಗೆ ಮೇಕಪ್ ಖರ್ಚು 30 ಲಕ್ಷ. ಮುಂಬೈನಿಂದ ಮೇಕಪ್ ಆರ್ಟಿಸ್ಟ್ ಇಲ್ಲಿಗೆ ಬಂದಿದ್ರು. ಬೌನ್ಸರ್ಸ್, ಡಿಜೆ ಮತ್ತು ಛಾಯಾಗ್ರಹಣ ಒಟ್ಟಾರೆ ಎಲ್ಲ ಸೇರಿಸಿ 80 ಲಕ್ಷ. ಮೇಕಪ್ ಖರ್ಚು 30 ಲಕ್ಷ ಮತ್ತು ಇನ್ನುಳಿದಂತಹ ಖರ್ಚು 80 ಲಕ್ಷ. ಇದು IT ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರುವಂತಹ ಮಾಹಿತಿ. ಇನ್ನು ವಿವಿಐಪಿಗಳ ವೈಭೋಗದ ವಾಸ್ತವ್ಯಕ್ಕೆ ಖರ್ಚಾಗಿದ್ರು 2 ರಿಂದ 3 ಕೋಟಿ. ಇದಕ್ಕೆ ಐಷಾರಾಮಿ ಹೋಟೆಲ್ಗಳನ್ನೇ ಬುಕ್ ಮಾಡಲಾಗಿತ್ತು. ಈ ವಾಸ್ತವ್ಯಕ್ಕೆ ಖರ್ಚಾದಂತಹ ಹಣ 2 ರಿಂದ 3 ಕೋಟಿ ಅನ್ನೋದು ಜನಾರ್ದನ್ ರೆಡ್ಡಿ ಅವರ ಲೆಕ್ಕಾಚಾರ. ಉಳಿದಂತೆ ಬೆಂಗಳೂರಿನಲ್ಲಿ ಏನು ರಿಸೆಪ್ಷನ್ ನಡೆಯಿತು ಮತ್ತು ಮದುವೆ ಪೂರ್ವ ಶಾಸ್ತ್ರ ಇತ್ಯಾದಿ ನಡೆಯಿತು, ಅದಕ್ಕೆ 2 ರಿಂದ 3 ಕೋಟಿ ರೂಪಾಯಿ ಖರ್ಚಾಗಿದೆ ಅನ್ನೋದು ಜನಾರ್ದನ ರೆಡ್ಡಿಯ ಲೆಕ್ಕಾಚಾರ. ಇನ್ನುಳಿದಂತೆ ವಿಶೇಷ ವಿಮಾನದ ವ್ಯವಸ್ಥೆ, ವಿಶೇಷ ರೈಲಿನ ವ್ಯವಸ್ಥೆ ಮತ್ತು ಸಾರಿಗೆ ವ್ಯವಸ್ಥೆಗೆ 1 ರಿಂದ 2 ಕೋಟಿ, ಮದುವೆ ಚಿನ್ನಾಭರಣದ ವಸ್ತ್ರ ಖರೀದಿಗೆ 5 ಕೋಟಿ, ಮಗಳ ಕೆಲವೊಂದು ಒಡವೆಗೆ ಮಾತ್ರ ಲೆಕ್ಕ ಇದೆ, ಮಿಕ್ಕ ಆಭರಣಗಳನ್ನ ಹಳೆ ಚಿನ್ನ ಅಂತ ರೆಡ್ಡಿ ತೋರಿಸಿದ್ದಾರೆ ಮತ್ತು ಈ ಬಗ್ಗೆ ತನಿಖೆ ನಡೆದ್ರೆ ಸತ್ಯ ಹೊರಗೆ ಬರುತ್ತೆ. ಒಟ್ಟಾರೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಪಡೆದುಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಅವಿನಾಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಅವಿನಾಶ್, ಪದೇ ಪದೇ ಹೇಳ್ತಿರುವಂತಹ ಪ್ರಶ್ನೆ, ಜೈಲಿಗೆ ಹೋಗಿ ಬಂದರೂ ಕೂಡ ಜನಾರ್ದನ ರೆಡ್ಡಿ ಅವರು ತಮ್ಮ ಪ್ರತಿಯೊಂದು ಹೆಜ್ಜೆಯನ್ನ ಎಚ್ಚರಿಕೆಯಿಂದ ಇಡುವಂತಹ ಸಂದರ್ಭದಲ್ಲಿ ಮೊದಲೇ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ರು ಈ ರೀತಿಯ ಬೆಳವಣಿಗೆಗೆ ಅಂತ ಅನ್ಸೋದಿಲ್ವಾ? ಇಷ್ಟು ಕೋಟಿ ಖರ್ಚು ಮಾಡಿದ್ದನ್ನ ನೋಡಿದ್ರೆ ಖಂಡಿತ ರಾಧಾ. ಜನಾರ್ದನ್ ರೆಡ್ಡಿ ಅವರು ಪೂರ್ತಿ ಎಲ್ಲದಕ್ಕೂ ಸಜ್ಜಾಗಿಯೇ ಈ ಮದುವೆನ ಮಾಡಿದ್ರು ಅನ್ನೋದು ಮೇಲುನೋಟಕ್ಕೆ ಸ್ಪಷ್ಟ ಆಗುತ್ತೆ. ಇಷ್ಟೊಂದು ಎಲ್ಲರ ಕಣ್ಣು ಕುಕ್ಕುವಂತೆ ಮದುವೆ ಮಾಡಿದ್ರೆ IT ಅವ್ರಿಗೂ ಕಣ್ಣು ಕುಕ್ಕೋದಿಲ್ವೇನೋ ಅಂತ ಸಾಮಾನ್ಯ ಜ್ಞಾನ ಇಲ್ದಿರುವಂಥ ದಡ್ಡ ಜನಾರ್ದನ್ ರೆಡ್ಡಿ ಅಲ್ಲ. ಹೀಗಾಗಿ ಅವರು ಅದಕ್ಕೆ ಪ್ರಿಪ್ರೇಷನನ್ನು ಮೊದಲನೇ ದಿನದಿಂದನೇ ಮಾಡ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಇದೆ. ಈಗ ನೀವು ಕೊಟ್ಟರಲ್ಲ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ, ಈ ಲೆಕ್ಕ ತಯಾರು ಮಾಡಿಟ್ಕೊಂಡಿರೋದೇ ಮದುವೆಗೆ ಮುಂಚಿತವಾಗಿ ರೆಡಿಯಾಗಿತ್ತು. ಅವರ ಚಾರ್ಟೆಡ್ ಅಕೌಂಟೆಂಟ್ಗಳು ಇವತ್ತು ಇದನ್ನು ಲಿಖಿತ ರೂಪದಲ್ಲೇ ಬಂದಂಥ IT ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಅನ್ನುವಂಥ ಖಚಿತ ಮಾಹಿತಿ ಇದೆ. ಆದರೆ ಈ ಮಾಹಿತಿಯನ್ನು ಬೇರೊಂದು ಫಾರ್ಮೆಟ್ನಲ್ಲಿ ಸಲ್ಲಿಸುವಂತೆ ಇವತ್ತು 3 ಪುಟಗಳ ನೋಟಿಸನ್ನು IT ಅಧಿಕಾರಿಗಳು ನೀಡಿದ್ದಾರೆ. ಅಂದರೆ ನೋಟಿಸ್ನ ಪ್ರತಿ ಈ ರೀತಿ ಇದೆ. ನೋಟಿಸ್ನ ಪ್ರತಿ ಇದೆ. 16 ಬಗೆಯ ಕ್ವಶನ್ಗಳನ್ನು ರೆಡ್ಡಿ ಅವರಿಗೆ ಹಾಕಿದ್ದಾರೆ. ಜೊತೆಗೆ ಏನೇನು ಅವ್ರಿಗೆ ಸವಲತ್ತುಗಳನ್ನು ಪೂರೈಕೆ ಮಾಡಿದ್ರಲ್ಲ ಮದುವೆಗೆ, ಸೆಟ್ ಆಗ್ತವ್ರು ಇರ್ಬೋದು, ತಟ್ಟೆ ಕೊಟ್ಟವ್ರು ಇರ್ಬೋದು, ಪೆಂಡಲ್ ಆಗ್ತವ್ರು ಇರ್ಬೋದು, ಲೈಟ್ ಆಗ್ತವ್ರು ಇರ್ಬೋದು, ಎಲ್ಲರ ಡೀಟೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಸಹಿತ ಕೊಡಬೇಕು. ಜೊತೆಗೆ ಅವರಿಗೆ ನೀವು ಕೊಟ್ಟಿರುವಂಥ ಅಡ್ವಾನ್ಸ್ ಎಷ್ಟು, ಇನ್ನು ಕೊಡಬೇಕಾದಂಥ ಮೊತ್ತ ಎಷ್ಟು ಅನ್ನುವಂಥ ಡೀಟೇಲ್ಸ್ ಕೂಡ ಕೊಡಬೇಕು ಅನ್ನುವಂಥ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ರಾಧಾ. ಓಕೆ, IT ಅಧಿಕಾರಿಗಳಿಗೆ ಜನಾರ್ದನ ರೆಡ್ಡಿ ಕೊಟ್ಟಿರುವಂತಹ ಲೆಕ್ಕಾಚಾರ ಇನ್ ಡೀಟೇಲ್ ಇಲ್ಲ. ಹಾಗಾಗಿ ಪ್ರತಿಯೊಂದು ಡೀಟೇಲ್ಗಳನ್ನ ಬೇಕು ಅನ್ನುವಂತಹ ನಿರ್ಧಾರ ಮಾಡಿರುವ IT ಇಲಾಖೆ ಪರ್ಟಿಕ್ಯುಲರ್ ಕ್ವಶನ್ಗಳನ್ನ ಕೇಳಿದೆ ಅಂತ ಹೇಳಿ. ಹೌದು 16 ಕ್ವಶನ್ಗಳನ್ನ ಕೇಳಿದೆ. ಆ ಕ್ವಶನ್ ಎಲ್ಲಿಂದ ಶುರು ಅಂದರೆ, ಮದುವೆಗೆ ಮುನ್ನ ಯಾವ ಕಾರ್ಯಕ್ರಮಗಳನ್ನು ಮಾಡಿದ್ರಿ, ಯಾವ್ಯಾವ ಶಾಸ್ತ್ರಗಳನ್ನು ಮಾಡಿದ್ರಿ, ಅದಕ್ಕೆ ನೀವು ಯಾವ ಮೂಲದಿಂದ ಹಣ ತಂದಿರಿ, ಸಾಲ ಮಾಡಿ ತಂದಿದ್ರಾ ಅಥವಾ ನಿಮ್ಮ ಹಳೆ ಸೇವಿಂಗ್ಸ್ ಇತ್ತಾ, ಅದನ್ನು ಕೊಡಬೇಕು. ಜೊತೆಗೆ ನಿಮ್ಮ ಮನೆಯ ಸದಸ್ಯರು ಯಾರಿದ್ದಾರೆ ಅವರ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಸೇರಿದಂತೆ ಎಲ್ಲ ಅಕೌಂಟ್ಗಳ ವಿವರಗಳನ್ನು ನೀಡಬೇಕು. ಯಾವ್ಯಾವ ಅಕೌಂಟ್ಗಳ ಮೂಲಕ ನೀವು ಇದಕ್ಕೆ ಹಣವನ್ನು ಪೇ ಮಾಡಿದಿರಿ ತಿಳಿಸಬೇಕು ಅಂತ ಕೂಡ ನೋಟಿಸ್ನಲ್ಲಿ ತಿಳಿಸಲಾಗಿದೆ ರಾಧಾ. ಓಕೆ, ಇನ್ನು ದೇವೇಗೌಡರು ಸೇರಿದಂತೆ ಅನಿಲ್ ಲಾಡ್ ಕೂಡ ಪ್ರಧಾನಿಗಳಿಗೆ ಪತ್ರ ಬರೆದು ಕಪ್ಪು ಹಣದ ವಿರುದ್ಧ ತಾವು ಸಮರ ಸಾರ್ತಾ ಇದ್ದೀರಿ, ಆದರೆ ತಮ್ಮದೇ ಪಕ್ಷದ ನಾಯಕರು ತಮ್ಮ ಸಂಪತ್ತಿನ ಪ್ರದರ್ಶನ ಮಾಡ್ತಾ ಇದ್ದಾರೆ, ಈ ರೀತಿಯಾದಂಥ ಕೆಲವೊಂದು ಪತ್ರಗಳು ಹೋದ ನಂತರ IT ದಾಳಿ ನಡೆದಿದೆ ಅನ್ನುವಂಥ ವಿಶ್ಲೇಷಣೆಗಳು ಹೊರಗೆ ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಕಾಕತಾಳೀಯ ಅಂತ ಅನ್ಸುತ್ತೆ ಅವಿನಾಶ್? ರಾಧಾ, IT ಅವರು ಈ ಮದುವೆಯ ಆಮಂತ್ರಣ ಪತ್ರಿಕೆಯಿಂದ ಏನು ರೆಡ್ಡಿ ಮಗಳ ಮದುವೆ ದೊಡ್ಡ ಸುದ್ದಿ ಆಯಿತು ಅವತ್ತಿನಿಂದಲೇ ಕೂಡ ಇದ್ರ ಮೇಲೆ ಕಣ್ಣಿಟ್ಟಿದ್ರು ಅನ್ನುವಂಥ ಮಾಹಿತಿ ಇದೆ. ಆದರೆ RTI ಕಾರ್ಯಕರ್ತ ನರಸಿಂಹಮೂರ್ತಿ ಅವರು ಅಧಿಕೃತವಾಗಿ ಒಂದು ದೂರನ್ನು ಸಲ್ಲಿಸಿದ ಮೇಲೆ ಅವ್ರಿಗೆ ಇನ್ನಷ್ಟು ಮೋಟಿವೇಶನ್ ಸಿಕ್ತು ಅಂತ ಅನಿಸುತ್ತೆ. ಅದಾದ ನಂತರ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮದುವೆಯಲ್ಲಿ ಅತಿಥಿಗಳಂತೆ IT ಅಧಿಕಾರಿಗಳು ಕೂಡ ಭಾಗವಹಿಸಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿರ್ಬೋದು ಅಂತ ಒಂದು ಅಸೆಸ್ಮೆಂಟ್ ಅನ್ನು ಕೂಡ IT ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ರಾಧಾ. ಓಕೆ, ಥ್ಯಾಂಕ್ ಯು ಅವಿನಾಶ್ ನಿಮ್ಮ ಈ ಎಲ್ಲ ಮಾಹಿತಿಗಳು. ಓಕೆ, ಇದು ಇವತ್ತಿನ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ
ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.